ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ಗಂಗಾವಳಿ ನದಿಯಲ್ಲಿ ಆಪರೇಷನ್ ಲಾರಿ ಸಕ್ಸಸ್ ಆಗಿದೆ. ಚಾಲಕನ ಶವ ಸಮೇತ ಲಾರಿ ಪತ್ತೆ ಹಚ್ಚಿದೆ. ಕೊನೆಗೂ ಕೂಡ ಆಪರೇಷನ್ ಟೀಮ್ 2 ತಿಂಗಳ ಬಳಿಕ ಲಾರಿ ಮತ್ತು ಲಾರಿ ಚಾಲಕ ಅರ್ಜುನ್ ಪತ್ತೆಯಾಗಿರೋದು. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿದು ಆ ಕುಸಿತಕ್ಕೆ ಅಲ್ಲಿದ್ದಂತಹ ಲಾರಿ ಸಮೇತ ಎಲ್ಲವೂ ಕೂಡ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಹೆದ್ದಾರಿಗೆ ಬೃಹತ್ ಗುಡ್ಡ ಕುಸಿತ ಆಗಿ ನದಿಗೆ ಉರುಳಿತ್ತು ಲಾರಿ. ಆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಂತಹ ಲಾರಿ ಪತ್ತೆ ಹಚ್ಚೋದು ಸವಾಲಾಗಿತ್ತು. ಕೊನೆಗೂ ಲಾರಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ನದಿಗೆ ಬಿದ್ದ ಲಾರಿಯೊಳಕ್ಕೆ ಸಿಲುಕೊಂಡಿದ್ರು ಚಾಲಕ ಅರ್ಜುನ್. ಗಂಗಾವಳಿ ನದಿಯಲ್ಲಿ ಇವತ್ತು ಲಾರಿ ಪತ್ತೆ ಹಚ್ಚಿದ್ದಾರೆ ಮುಳುಗು ತಜ್ಞರು. ಲಾರಿಯಲ್ಲೇ ಕೇರಳ ಮೂಲದ ಚಾಲಕ ಅರ್ಜುನ್ನ ಶವ ಕೂಡ ಪತ್ತೆಯಾಗಿದೆ. ಕಳೆದ 6 ದಿನಗಳಿಂದ ಬಾರ್ಜ್ ಮೂಲಕ ನಡೀತಾ ಇತ್ತು ಕಾರ್ಯಾಚರಣೆ. ಎಡೆಬಿಡದೆ ನಿರಂತರವಾಗಿ ಸುರಿದಂತಹ ಮಳೆ ಆಪರೇಷನ್ಗೆ ಭಾರಿ ತೊಡಕಾಗಿತ್ತು. ಕೆಲ ದಿನಗಳ ಕಾಲ ನಡೆಸಿ ಮತ್ತೆ ನಿಲ್ಲಿಸಲಾಗಿತ್ತು. ಮತ್ತೆ ಮಳೆ ಕಡಿಮೆಯಾಗ್ತಾ ಇದ್ದಂತೆ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕಲ್ಲಡ್ಕ ಸಂಪರ್ಕದಲ್ಲಿದ್ದಾರೆ. ಭರತ್, ಅಂತೂ ಇಂತೂ ಲಾರಿ ಮತ್ತು ಲಾರಿ ಚಾಲಕ ಪತ್ತೆಯಾಗಿರೋದು ಬಹಳ ದೊಡ್ಡ ಸವಾಲಾಗಿತ್ತು ಆಪರೇಷನ್ ತಂಡಕ್ಕೆ. ಹೇಗೆ ಪತ್ತೆ ಮಾಡಲಾಯಿತು? ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಎಸ್ ಪ್ರತಿಮಾ, ಜುಲೈ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಭರತ್, ಮತ್ತೆ ಸಂಪರ್ಕಿಸ್ತೀವಿ. ಲಾರಿ ಮತ್ತು ಚಾಲಕ ಅರ್ಜುನ್ ಶವ ಪತ್ತೆ ಹಚ್ಚುವಲ್ಲಿ ಕೊನೆಗೂ ಕೂಡ ತನಿಖಾ ತಂಡ ಯಶಸ್ವಿಯಾಗಿದೆ. ನಾಪತ್ತೆಯಾದ ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ದುರಂತ. ಎಡೆಬಿಡದೆ ಸುರಿದ ಮಳೆ ಗುಡ್ಡ ಕುಸಿತಕ್ಕೆ ಕಾರಣ ಆಯಿತು. ಆ ಕುಸಿದ ಗುಡ್ಡದ ಮಣ್ಣಿನಡಿ ಕೆಲವರ ಶವ ಪತ್ತೆಯಾದ್ರೆ ಇನ್ನು ಹಲವರು ನದಿಯಲ್ಲಿ ಕೊಚ್ಚಿಕೊಂಡು ಹೋದರು. ಅದರಲ್ಲೂ ಲಾರಿ, ಅಲ್ಲಿದ್ದಂತಹ ಲಾರಿಯೇ ಕೊಚ್ಚಿಕೊಂಡು ಹೋಗಿತ್ತು ಗಂಗಾವಳಿ ನದಿಯಲ್ಲಿ. ಲಾರಿಯನ್ನ ಪತ್ತೆ ಹಚ್ಚೋದು, ಚಾಲಕನನ್ನ ಪತ್ತೆ ಹಚ್ಚೋದು ದೊಡ್ಡ ಸವಾಲಾಗಿತ್ತು. ಜುಲೈ 16ಕ್ಕೆ ನಡೆದಂತಹ ದುರಂತ ಇದು. ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಕೊನೆಗೂ ಆಪರೇಷನ್ ಲಾರಿ ಸಕ್ಸಸ್ ಆಗಿದೆ. ಆದರೆ ಲಾರಿ ಚಾಲಕ ಶವವಾಗಿ ಪತ್ತೆಯಾಗಿರೋದು. 2 ತಿಂಗಳ ಬಳಿಕ ಲಾರಿಯನ್ನ ಪತ್ತೆ ಹಚ್ಚಲಾಯಿತು. ನದಿಯಲ್ಲಿ ನೀರಿನ ಹರಿವು ವಿಪರೀತ ಇತ್ತು. ಜೊತೆಗೆ ನಿರಂತರವಾಗಿ ಮಳೆ ಸುರಿತಲೇ ಇತ್ತು. ಹಾಗಾಗಿಯೇ ಶೋಧ ಕಾರ್ಯಕ್ಕೆ ಬಹಳ ದೊಡ್ಡ ತೊಡಕಾಗಿತ್ತು. ಕೊನೆಗೂ ಚಾಲಕನ ಶವದ ಸಮೇತ ಲಾರಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬರೋಬ್ಬರಿ 2 ತಿಂಗಳ ಬಳಿಕ ಲಾರಿ ಮತ್ತು ಲಾರಿ ಚಾಲಕನನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.